ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಇದು ನನ್ನ ಮಗಳ ಬರ್ತ್ಡೇ ವ್ಲಾಗ್. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳ ಬರ್ಡೇನ ಮಾಡಿದ್ದೆ ಮನೆಯಲ್ಲೇ. ರಿಲೇಟಿವ್ಸ್ ಮತ್ತು ಅವಳ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೆ. ಹಾಗೆ ಅವಳ ಬರ್ಡೇ ದಿನ ನಾವು ಫಸ್ಟು ಓಂಕಾರೇಶ್ವರ ಹಿಲ್ಸ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಚಿಕ್ಕದಾಗಿ ಒಂಚೂರು ಅವಳ ಕೈಗೆ ಏಟಾಗಿತ್ತು. ಸೊ ಅದಕ್ಕೆ ಅವಳು ಸ್ವಲ್ಪ ಕೈನ ಮುಟ್ಟಿ ಮುಟ್ಟಿ ನೋಡ್ಕೊತಾ ಇದ್ಲು. ಇನ್ನೊಂಚೂರು ತೆರ್ಚ್ಕೊಂಡಿದ್ಲು ಅನ್ಸುತ್ತೆ. ಹಾಗೆ ಅದನ್ನೆಲ್ಲ ಮರೆಸ್ಕೊಂಡು ಅಮ್ಮ ಪೇಸ್ಟ್ರೀಸ್ಗೆ ಹೋದ್ವಿ. ಕೇಕ್ನ ಆರ್ಡ್ರ್ ಮಾಡೋಣ ಅಂತ. ನಾನಲ್ಲಿ 2 ಕೇಕ್ನ ಆರ್ಡ್ರ್ ಮಾಡಿದೆ. ಒಂದು ಅವಳ ಫ್ರೆಂಡ್ಸಿಗೆಲ್ಲ ಒಂದು ಕೇಕು, ಹಾಗೆ ಫ್ಯಾಮಿಲಿಗೆಲ್ಲ ಒಂದು ಕೇಕು ಅಂತ. ಯಾಕಂದರೆ ಟೈಮಿಂಗ್ಸ್ ವೇರಿಯೇಷನ್ ಇತ್ತು. ಅಂದರೆ ಅವ್ಳ ಫ್ರೆಂಡ್ಸ್ ಎಲ್ಲ ನೇಬರ್ಸ್ ಆಗಿದ್ರು. ಸೊ ಅವರೆಲ್ಲ ಬೇಗ ಹೋಗ್ಬೇಕಲ್ವಾ, ನೆಕ್ಸ್ಟ್ ಡೇ ಸ್ಕೂಲಿಗೆ ಕೂಡ ಹೋಗಬೇಕು. ಸೊ ಕನ್ವೀನಿಯೆಂಟ್ ಆಗಲ್ಲ ಟೈಮಿಂಗ್ಸು ಅಂದ್ಬಿಟ್ಟು ಅವಳ ಫ್ರೆಂಡ್ಸಿಗೆ ಅಂತಲೇ ಸಪ್ರೇಟಾಗಿ ಒಂದು ಕೇಕ್ನ ಕಟ್ ಮಾಡಿಸಿದ್ದಾಗಿತ್ತು. ಸೊ ಅದಕ್ಕೆ 2 ಕೇಕ್ನ ಇಟ್ಟಿದ್ವಿ. ಹಾಗೆ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾರಲ್ವಾ, ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಅವ್ರಿಗೂ ಒಂದು ಕೇಕು ಆ ಥರ ಮಾಡಿಸಿದ್ದೆ. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಮಾಡಿಸೋದು ಅಮ್ಮಾಸ್ ಪೇಸ್ಟ್ರೀಸಲ್ಲೇ, ಇಲ್ಲೇ ಮಾಡಿಸೋದು ಕೇಕ್ನೆಲ್ಲ ಬರ್ಡೇಗೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವಳು ನೆಕ್ಸ್ಟ್ ಡೇ ಸ್ಕೂಲ್ಗೆ ಕುಕ್ಕೀಸ್ ಬೇಕು ಅಮ್ಮ ಅಂತ ಹೇಳಿದ್ಲು. ಅದಕ್ಕೆ ನಂದಿನಿ ಕುಕ್ಕೀಸ್ನ ತೊಗೊಂಡು ಹೊರಟ್ವಿ. ಒಂದು ಬಾಕ್ಸ್ನ ಅವಳ ಫ್ರೆಂಡ್ಸಿಗೆಲ್ಲ ಸ್ಕೂಲಲ್ಲಿ ಹಂಚ್ತೀನಿ ಅಂತ ಹೇಳಿದ್ಲು. ಹಾಗೆ ಅವಳು ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಅಲ್ಲಿ ಒಂದು ಆಲ್ಮಂಡ್ ಜ್ಯೂಸ್ ಕೂಡ ತಗೊಂಡ್ಲು. ಬಾದಾಮ್ ಮಿಲ್ಕ್ ಶೇಕ್ನ ತಗೊಂಡಿದ್ಲು. ಹಾಗೆ ಅಲ್ಲಿಂದ ನಾವು ರಿಟರ್ನ್ ಗಿಫ್ಟ್ ತಗೊಳ್ಳೋಣ ಅಂತ ನಮ್ಮ ಮನೆ ಹತ್ರ ಇರುವಂಥ ಒಂದು ಶಾಪ್ಗೆ ಹೋದ್ವಿ. ಅಲ್ಲಂತೂ ನನ್ನ ಮಗಳು ಎಲ್ಲದನ್ನು ಎತ್ಕೊಂಡೋಗಿ ಇಟ್ಕೊಳ್ಳೋಳು. ನನಗಿದು ಬೇಕು ಅದು ಬೇಕು ಅಂತ ಎಲ್ಲ ಎತ್ಕೊಂಡೋಗಿ ಇಡ್ತಾ ಇದ್ಲು. ಬಟ್ ಅವರು ನಮಗೆ ಪರಿಚಯ ಇರೋದ್ರಿಂದ ನನ್ನ ಮಗಳು ಅಂದರೆ ಅವಾಗವಾಗ ಹೋಗ್ತಾ ಇರ್ತಿದ್ಲು. ಸೊ ಪರಿಚಯ ಇತ್ತಲ್ವಾ, ಅದಕ್ಕೆ ಅವ್ರು ಏನೂ ಹೇಳ್ತಾನೆ ಇರಲಿಲ್ಲ. ಅವಳು ಏನು ಮಾಡಿದ್ರು ಸುಮ್ಮನೆ ಇರೋಳು. ನಾನು ಹೇಳ್ತಾನೆ ಇದ್ದೆ, ನೀವು ಜೋರು ಮಾಡಿ ಗದರಿಸಿ ಅಂತ. ಬಟ್ ಅವ್ರೇನು ಒಂದು ಸ್ವಲ್ಪನೂ ಬೈತಿರ್ಲಿಲ್ಲ ಪಾಪ. ನೋಡಿ, ಹಾಗೆ ರಿಟರ್ನ್ ಗಿಫ್ಟ್ ಕೂಡ ತೊಗೊಂಡೆ. ಯೆಲ್ಲೋ ಕಲರ್ ಪೆನ್ಸಿಲ್, ಇದು ತುಂಬಾ ಚೆನ್ನಾಗಿದೆ. ಹಾಗೆ ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ಡೇಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದನ್ನೆಲ್ಲ ಅವರು ಇಷ್ಟ ಆಗಲ್ಲ ಮಾಡೋದಕ್ಕೆ, ಬಟ್ ಆದರೂ ಮಾಡ್ತಾಯಿದ್ರು. ಯಾಕಂದರೆ ಫಸ್ಟ್ ಟೈಮ್ ಅವರು ಈ ಥರ ಎಲ್ಲ ಮಾಡ್ತಾ ಇರೋದು. ಅಂದರೆ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ನೀನು ಬೇಕಾದರೆ ಮಾಡು ಅಂತ ಹೇಳ್ತಾರೆ. ಬಟ್ ಈ ಸಲ ನನಗೆ ಕಷ್ಟ ಆಗುತ್ತೆ ಅಂತ ಅವರೇನೆ ಮಾಡಿರೋದು ಸಿಂಪಲ್ಲಾಗಿ. 4 ಇಯರ್ಸ್ ಬರ್ಡೇ ಅಲ್ವಾ, ಸೊ ಸಿಂಪಲ್ಲಾಗೇ ಮಾಡೋಣ ಅಂತ ನಾವು ಮಾಡಿದ್ದು. ನೋಡಿ, ಹಾಗೆ ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಬಂದಾಗಿತ್ತು. ಆಲ್ರೆಡಿ 6 o'clock ಆಗಿತ್ತು ಈವ್ನಿಂಗು. ಸೊ ಇನ್ನೂ ತುಂಬ ಜನ ಫ್ರೆಂಡ್ಸ್ ಬರೋರಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳಂತೂ ರೆಡಿಯಾಗಿ ಕುತ್ಕೊಬಿಟ್ಟಿದ್ರು ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊತ. ಹಾಗೆ ಕೇಕ್ ಕೂಡ ಬಂದಿತ್ತು, ರೆಡಿಯಾಗಿ ಬಂದಿತ್ತು. ಹಾಗೆ ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನೋಡಿ ಮಕ್ಕಳ ಜೊತೆಗೆ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ನೋಡಿ, ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಹಿಂಗೆ ಚಿನ್ನು ನೋಡಿ ನನ್ನ ಮಗಳ ಫ್ರೆಂಡ್ ಧನ್ವೀನ್ ಅಂತ, ಅವಳು ಕ್ಲೋಸ್ ಫ್ರೆಂಡು, ನೇಬರ್ ಕೂಡ. ಸೊ ಅವನಿಗೆ ಫಸ್ಟ್ ತಿನ್ನಿಸ್ಬೇಕು ಅಂತ ಅವಳು ತಿನ್ಸಿದ್ಲು. ಹಾಗೆ ಅವಳು ದಿನ ಆಟ ಆಡ್ತಾಳೆ ಅವನ ಜೊತೆಗೆ, ಅದಕ್ಕೇನೆ ಅವಳಿಗೆ ತುಂಬ ಇಷ್ಟ. ಹಾಂ ಹೇಳಿ. ಹಾಗೆ ಅವತ್ತೇ ಫ್ರೆಂಡ್ಶಿಪ್ ಡೇ ಕೂಡ ಇತ್ತು. ಅವಳ ಫ್ರೆಂಡು ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಹಾಕ್ತಾ ಇದ್ದಾರೆ ನೋಡಿ. ಹಾಗೆ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾ ಇದ್ರು. ಸೊ ಗಿಫ್ಟನ್ನೆಲ್ಲ ಅವರು ಇಸ್ಕೊತಾ ಇದ್ರು. ತುಂಬಾ ಚೆನ್ನಾಗಾಯಿತು. ಹಾಗೆ ಫ್ರೆಂಡ್ಸಿಗೆಲ್ಲ ಅವಳು ಪಪ್ಸು ಮತ್ತು ಕೇಕು, ಚಿಪ್ಸ್ ಎಲ್ಲ ಕೊಡ್ತಾ ಇದ್ವಿ. ಅವಳು ಕೂಡ ನಾನು ಅಮ್ಮ ಸರ್ವ್ ಮಾಡ್ತೀನಿ, ಎಲ್ಲರಿಗೂ ನಾನು ನೋಡ್ಕೊತೀನಿ ಚೆನ್ನಾಗಿ ಅಂದ್ಬಿಟ್ಟು ಬಂದು ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇದ್ಲು. ಸೊ ಖುಷಿ ಆಯಿತು. ಅವಳ ಫ್ರೆಂಡ್ಸ್ನ ತುಂಬಾ ಚೆನ್ನಾಗಿ ನೋಡಿಕೊಂಡು ಅವಳಾಗೆ ಖುದ್ದಾಗಿ ಎಲ್ಲರಿಗೂ, ಅಂದರೆ ನಾನೇ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಜ್ಯೂಸ್ ಆಗಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ಲು ಫ್ರೆಂಡ್ಸನ್ನು. ಮನೆಗೆ ಇನ್ವೈಟ್ ಮಾಡಿದಾಗ ಇದೇ ಅಲ್ವಾ ಖುಷಿ ಆಗೋದು, ಫ್ರೆಂಡ್ಸ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು. ಖುಷಿ ಆಯಿತು ನನಗೂ. ನೋಡಿ, ಎಷ್ಟು ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ. ಅವಳೇ ಇಂಟ್ರೆಸ್ಟಿಂದ ಮಾಡ್ತಾಳೆ ನೋಡಿ, ತುಂಬ ಖುಷಿ ಆಯಿತು ನನಗೆ.
ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ನೆಲ್ಲ ಅವಳು ವಿಚಾರಿಸ್ಕೊಂತಾಳಲ್ವಾ, ತುಂಬಾನೇ ಖುಷಿ ಆಯ್ತು ನನಗೆ. ಸೊ ತುಂಬಾನೇ ಚೆನ್ನಾಗಿ ನೋಡ್ಕೊಂಡು, ಹಾಗೆ ಅವಳು ಕೂಡ ಜ್ಯೂಸ್ ಕುಡಿದ್ಲು. ಹಾಗೆ ಫ್ರೆಂಡ್ಸ್ಗೆ ಅಂತ ತಂದಿರುವಂಥ ರಿಟರ್ನ್ ಗಿಫ್ಟನ್ನು ಕೂಡ ಆವಾಗಲೇ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ಲು. ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ಲು. ಹಾಗೆ ಅವಳ ಫ್ರೆಂಡ್ಸು ಕೂಡ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟೋದ್ರು. ಹಾಗೆ ಫ್ಯಾಮಿಲಿ ಜೊತೆ ಕೂಡ ನೋಡಿ ಕೇಕ್ ಕಟ್ ಮಾಡ್ತಾ ಇದೀವಿ. ಪೇಪರ್ ಬಂದ್ಬಿಟ್ಟಿದೆ. ಎಲ್ಲ ಕೇಕ್ನೆಲ್ಲ ಅವ್ರಿಗೆ ಹಚ್ತಾ ಇದ್ರು, ಅವ್ರ ದೊಡ್ಡಮ್ಮ ಅವ್ರ ಅಣ್ಣ ಎಲ್ಲ ಫೇಸ್ಗೆಲ್ಲ ಹಚ್ತಾ ಇದ್ರು. ಸೊ ಫುಲ್ ಹ್ಯಾಪಿ ಆಗಿದ್ಲು, ಖುಷಿ ಆಗಿದ್ಲು. ತುಂಬಾನೇ ಚೆನ್ನಾಗಾಯ್ತು. ಸಿಂಪಲ್ ಆಗಾದ್ರೂ ತುಂಬಾ ಚೆನ್ನಾಗಾಯ್ತು. ಹಾಗೆ ಅವ್ರ ತಾತಂಗ್ ಕೂಡ ಅವಳು ತಿನ್ನಿಸ್ತಾಳೆ ನೋಡಿ ಕೇಕ್ನ. ತುಂಬಾ ಖುಷಿ ಆಯ್ತು, ಚೆನ್ನಾಗಾಯ್ತು ಅಂತ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ, ಫುಲ್ಲು ಖುಷಿಯಾಗಿ ಆಟಾಡ್ತಾ ಇದ್ದ ನನ್ನ ಮಗಳು ಕೂಡ. ಹಾಗೆ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ ನಮ್ಮ ಫ್ರೆಂಡ್ಗೆ ಒಬ್ರಿಗೆ. ತುಂಬಾನೇ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು. ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ನಂಗಂತೂ ಸಖತ್ ಇಷ್ಟ ಆಗುತ್ತೆ ಅವ್ರ ಅಡುಗೆಗಳೆಲ್ಲ. ಅವರಿಗೆ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಮನೆಯಲ್ಲಿ ಸಾಬಕ್ಕಿ ಪಾಯಸ ಮಾಡಿದ್ದೆ, ಹಾಗೆ ಹುಳ್ಳಿಕಟ್ಟಿನ ಸಾರು ಕೂಡ ಮಾಡಿದ್ದೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅಂದ್ರು ಊಟ ಕೂಡ. ನನ್ನ ಮಗಳಂತೂ ಬಲೂನ್ ಎಲ್ಲ ಹೊಡಿತಾ ಇದ್ಲು, ಚುಚ್ಚಿ ಎಲ್ಲಾ ಬಲೂನು ಖಾಲಿ ಮಾಡಿದಾಳೆ ನೋಡಿ, ಹೊಡ್ದು. ಅದೇನ್ ಮಕ್ಳಿಗೆ ಇಷ್ಟ ಅಲ್ವಾ ಬಲೂನ್ ಹೊಡಿಯೋದು ಅಂದ್ರೆ. ಹಾಗೆ ಎಲ್ಲ ಹೊರಟ್ರು, ದೊಡ್ಡಪ್ಪ ಮತ್ತೆ ತಾತ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೊರಟ್ರು. ಸೊ ಅದಕ್ಕೆ ಎಲ್ಲಾರನ್ನು ಕಳ್ಸೋಣ ಅಂತ ಕೆಳಗಡೆ ಅವಳೇ ಹೋದ್ಲು, ಎಲ್ಲರಿಗೂ ಬಾಯ್ ಮಾಡ್ಲಿಕ್ಕೆ ಅಂತ. ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಅವಳೆಲ್ಲರನ್ನು ಮಾತಾಡ್ತಾಳೆ, ತುಂಬಾ ಚೆನ್ನಾಗೇ ಮಾತಾಡ್ತಾಳೆ ಎಲ್ಲರನ್ನು. ಸೊ ಸ್ವಲ್ಪ ಅವಳು ಸೋಷಿಯಲ್ ಅಂತಾನೆ ಹೇಳ್ಬೋದು ಇವಾಗ್ಲೇನೆ. ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಮಾತಾಡ್ತಾಳಲ್ಲ ಎಲ್ಲರನ್ನು ಅಂತ. ಹಾಗೆ ಎಲ್ಲರಿಗೂ ಕೂಡ ನಾವು ಬಾಯ್ ಮಾಡಿ ಅವರೆಲ್ಲ ಹೊರಟ್ರು ನೋಡಿ, ಒಬ್ಬೊಬ್ಬರೇ ಎಲ್ಲ ಹೊರಟ್ರು. ಹಾಗೆ ನಾವು ಕೂಡ ಬಾಯ್ ಮಾಡಿದ್ವಿ. ಹಾಗೆ ನಾವು ಕೂಡ ಊಟನೆಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ನನ್ನ ಮಗಳಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ವಿನಯ್ ಅಂತ, ಅವರು ಕೇಕ್ನ ಕೊಟ್ಟು ಕಳ್ಸಿದ್ರು ನನ್ನ ಮಗಳಿಗೆ ಅಂತ. ಬಾರ್ಬಿ ಕೇಕು ನೋಡಿ ಕಟ್ ಮಾಡ್ತಿದ್ದಾರೆ. ನನ್ನ ಮಗಳೊಂದು ಸಖತ್ ಖುಷಿಯಾಗಿ ಹೋಗಿದ್ಲು ಬಾರ್ಬಿ ಕೇಕ್ನ ನೋಡಿ. ನೋಡಿ ನೀವೇನೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಹಾಗೆ ನನ್ನ ಮಗಳಿಗೆ ಗಿಫ್ಟ್ ಬಂದಿರೋದೆಲ್ಲ ಓಪನ್ ಮಾಡಿ ನೋಡೋ ತನಕ ಸಮಾಧಾನ ಇರಲಿಲ್ಲ. ನೆಕ್ಸ್ಟ್ ಡೇನೆ ಓಪನ್ ಮಾಡ್ತಾಳೆ ನೋಡಿ. ಅದೇ ಊಟನೂ ಆಗುತ್ತೆ ಗೊಂಬೆ ಊಟ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಗಳ ಬರ್ತ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ತುಂಬಾನೇ ಖುಷಿ ಆಗಿದೆ ನನಗೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.